ನಿರಂತರ ಪ್ರಯತ್ನದ ಮೂಲಕ ಉಡುಪಿಯ ವಿದುಷಿ ದೀಕ್ಷಾ ವಿಶ್ವ ದಾಖಲೆ ಮಾಡಿದ್ದಾರೆ. ಸುದೀರ್ಘ 216 ಗಂಟೆ ಅಂದ್ರೆ 9 ದಿನಗಳ ಕಾಲ ಭರತನಾಟ್ಯ ಪ್ರದರ್ಶನ ನೀಡಿ ವಿಶ್ವ ದಾಖಲೆ ಮಾಡಿದ್ದಾರೆ. ಇನ್ನೂರ 16 ಗಂಟೆ ಭರತನಾಟ್ಯ ಮಾಡಿ ಸಾಧನೆ. ವಿಶ್ವ ದಾಖಲೆ ಬರೆದ ವಿದುಷಿ ದೀಕ್ಷಾ. ಸಾಧಿಸೋ ಛಲವೊಂದಿದ್ರೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅನ್ನೋ ಮಾತಿದೆ. ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡಬೇಕು ಅನ್ನೋದು ಎಲ್ಲರ ಕನಸು. ಆದ್ರೆ ಕನಸು, ದಿಟ್ಟ ಗುರಿ, ಶ್ರದ್ಧೆ, ಸತತ ಪ್ರಯತ್ನ ಇದ್ದಾಗ್ಲೇ ಶ್ರಮಕ್ಕೆ ತಕ್ಕ ಪ್ರತಿಫಲದ ಪಟ್ಟ ಸಿಗೋದು. ಅದಕ್ಕೆ ಈ ಯುವತಿಯೇ ಬೆಸ್ಟ್ ಎಕ್ಸಾಂಪಲ್. ಬರೋಬ್ಬರಿ 216 ಗಂಟೆಗಳ ಕಾಲ ಭರತನಾಟ್ಯ ಮಾಡಿ ವಿಶ್ವ ದಾಖಲೆಯ ಪಟ್ಟ ಕಟ್ಟಿಕೊಂಡಿದ್ದಾರೆ. ಭರತನಾಟ್ಯದ ಮೂಲಕ ಇಡೀ ವಿಶ್ವವನ್ನೇ ತನ್ನತ್ತ ಸೆಳೆಯುವಂತೆ ಮಾಡಿದ ಈಕೆಯ ಹೆಸರು ವಿದುಷಿ ದೀಕ್ಷಾ. ಉಡುಪಿಯ ಬ್ರಹ್ಮಾವರ ಮೂಲದವರು. 9 ದಿನಗಳ ಕಾಲ ಭರತನಾಟ್ಯ ಪ್ರದರ್ಶನ ನೀಡಿ ವಿಶ್ವ ದಾಖಲೆ ಬರೆದಿದ್ದಾರೆ. ಕಳೆದ ಕೆಲ ವಾರಗಳ ಹಿಂದಷ್ಟೇ ಮಂಗಳೂರಿನ ರೆಮೋನಾ ಪಿರೇರಾ 170 ಗಂಟೆಗಳ ಕಾಲ ನಿರಂತರ ಭರತನಾಟ್ಯ ಪ್ರದರ್ಶಿಸುವ ಮೂಲಕ ವಿಶ್ವ ದಾಖಲೆ ನಿರ್ಮಿಸಿದ್ರು. ಇದೀಗ ಇದನ್ನೇ ಪ್ರೇರಣೆಯಾಗಿ ತೆಗೆದುಕೊಂಡ ಭರತನಾಟ್ಯ ಕಲಾವಿದೆ ವಿದುಷಿ ದೀಕ್ಷಾ ವಿ ತಮ್ಮ ಅಸಾಧಾರಣ ಕಲಾ ಸಾಧನೆಯನ್ನ ಮಾಡಿದ್ದಾರೆ. 9 ದಿನಗಳವರೆಗೆ ರಾತ್ರಿ ಹಗಲೆನ್ನದೆ ಭರತನಾಟ್ಯ ಪ್ರದರ್ಶನ ನೀಡಿ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ತಮ್ಮ ಹೆಸರನ್ನ ಸುವರ್ಣಾಕ್ಷರಗಳಲ್ಲಿ ಬರೆಸಿದ್ದಾರೆ. ರೀಸೆಂಟ್ ಆಗಿ ಎಲ್ರಿಗೂ ಗೊತ್ತಿರೋ ಹಾಗೆ 216 ಅವರ್ಸ್ ಭರತನಾಟ್ಯಂ ಮಾಡಿ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದೇನೆ. ನಾನು 3 ವರ್ಷ ಇರುವಾಗಿನಿಂದ ನನ್ನಮ್ಮ ನನ್ನನ್ನು ಡ್ಯಾನ್ಸ್ ಕ್ಲಾಸಿಗೆ ಹಾಕಿದ್ರು. ಬಟ್ ನನಗೆ ಇಂಟ್ರೆಸ್ಟ್ ಇರಲಿಲ್ಲ. ಲೇಟರ್ ಆನ್ ಹಾಗೆ ಇಂಟ್ರೆಸ್ಟ್ ಬಂತು. ಉಡುಪಿಯ ಅಜ್ಜರ ಕಾಡಿನ ಡಾಕ್ಟರ್ ಜಿ ಶಂಕರ್ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನ ಸಭಾಂಗಣದಲ್ಲಿ ಆಗಸ್ಟ್ 21, 2025ರಿಂದ ಪ್ರಾರಂಭವಾಗಿದ್ದ ಭರತನಾಟ್ಯ ಪ್ರದರ್ಶನ ನಿನ್ನೆ ಮುಕ್ತಾಯಗೊಂಡಿದೆ. ಈ ಅವಧಿಯಲ್ಲಿ ದೀಕ್ಷಾ ಪ್ರತಿ 6 ಗಂಟೆಗಳಿಗೊಮ್ಮೆ ಕೇವಲ 15 ನಿಮಿಷಗಳ ವಿಶ್ರಾಂತಿಯನ್ನ ಪಡೆದು ದಿನವಿಡೀ ತಮ್ಮ ಕಲಾ ಪ್ರದರ್ಶನ ಮಾಡಿ ಯಶಸ್ವಿಯಾಗಿದ್ದಾರೆ. ಮಾಡ್ತೀನಿ ಅಂತಲೇ ಹೇಳ್ತಿದ್ಲು. ನಿನ್ನನ್ನು ನೋಡಮ್ಮ, ಎಲ್ಲರೂ ನಿನ್ನನ್ನು ಅಂದರೆ ನನ್ನ ಅಮ್ಮ ಅಂತ ಹೇಳುವಾಗ ನಾನು ಮಾಡ್ತೀನಿ ಅಂತ ಹೇಳ್ತಿದ್ಲು. ಹಾಗೆ ಮಾಡಿದ್ಲು. ತುಂಬ ಖುಷಿ ಅನಿಸ್ತದೆ. ಈ ಸಾಧನೆಯನ್ನ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನ ಏಷ್ಯಾ ಮುಖ್ಯಸ್ಥರಾದ ಮನೀಶ್ ಬಿಷ್ಣೋಯ್ ಘೋಷಿಸಿ ದೀಕ್ಷಾ ಅವರಿಗೆ ಪ್ರಮಾಣ ಪತ್ರ ನೀಡಿದ್ದಾರೆ. ಗಣೇಶ್ ಸೈಬ್ರಕಟ್ಟೆ, ನ್ಯೂಸ್ 18 ಉಡುಪಿ. ಆತ ಗ್ರಾಮ ಪಂಚಾಯಿತಿ ಅಧ್ಯಕ್ಷ. ಊರಿಗೆ ಮಾದರಿಯಾಗಬೇಕಿದ್ದವ ಮಾಡಬಾರದ ಕೆಲಸ ಮಾಡಿ ಎಸ್ಕೇಪ್ ಆಗಿದ್ದಾನೆ. ಅಷ್ಟಕ್ಕೂ ಆತ ಮಾಡಿದ್ದಾದ್ರೂ ಏನು? ಈ ಸ್ಟೋರಿ ನೋಡಿ. ಹದಿನೈದು ವರ್ಷದ ಬಾಲಕಿ ಜೊತೆ ಮ್ಯಾರೇಜ್. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಸ್ಕೇಪ್, ತಲಾಶ್. ಅಲ್ಲೆಲ್ಲೆಲ್ಲೆಲ್ಲೆ, ಅದೇನ್ ಪೋಸ್ ಕೊಡ್ತವನೇ ನೋಡಿ. ಹೇಳ್ಕೊಳ್ಳೋದಕ್ಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ, ಆದ್ರೆ ಮಾಡಿದ್ದು ಮಾತ್ರ ಮಣ್ಣು ತಿನ್ನೋ ಕೆಲಸ. ಅದೇನೋ ಅಂತಾರಲ್ಲ, ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ ಅಂತ. ಇವನದ್ದು ಅಂಥದ್ದೇ ಕ್ಯಾಟಗರಿ. ಊರಿಗೆ ಬುದ್ಧಿ ಹೇಳ್ತಾ ಇದ್ದವ ಮಾಡಬಾರ್ದನ್ನ ಮಾಡಿ ಪರಾರಿಯಾಗಿದ್ದಾನೆ. ಈ ಅಡ್ನಾಡಿ ಅಧ್ಯಕ್ಷನ ಹೆಸರು ಭೀಮಶಿ ಕಾಲಿಮಣಿ ಅಂತ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಬಸ್ಸಾಪುರ ಗ್ರಾಮದ ನಿವಾಸಿ. ಇದೇ ಊರಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷ. ಇಡೀ ಊರಿಗೆ ಮಾದರಿ ಆಗಬೇಕಾಗಿದ್ದಂಥ ಭೀಮಶಿ ಜಸ್ಟ್ 15 ವರ್ಷದ ಬಾಲಕಿಯನ್ನ ಮದುವೆ ಆಗಿದ್ದಾನೆ. 2023ರ ನವೆಂಬರ್ 5ರಂದು ಬಾಲ್ಯ ವಿವಾಹವಾಗಿದ್ದಲ್ಲದೆ ಅಧಿಕಾರಿಗಳ ದಿಕ್ಕು ತಪ್ಪಿಸುವಂತ ಕೆಲಸವನ್ನು ಮಾಡಿದ್ದಾನೆ. 2 ವರ್ಷದಿಂದ ಕೊಟ್ಟಿ ದಾಖಲೆ ಸೃಷ್ಟಿಸಿ ಮಕ್ಕಳ ರಕ್ಷಣಾ ಇಲಾಖೆ ಅಧಿಕಾರಿಗಳ ಕಣ್ತಪ್ಪಿಸಿದ್ದ. ಆದರೆ ಅಧಿಕಾರಿಗಳು ಶಾಲಾ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿದಾಗ ಸತ್ಯ ಬಯಲಾಗಿದೆ. ಈ ಸಂಬಂಧ ಬೆಳಗಾವಿ ಮಹಿಳಾ ಠಾಣೆಯಲ್ಲಿ ಪೋಕ್ಸೋ ಕೇಸ್ ದಾಖಲಾಗಿದೆ. ಯಾವಾಗ ಕೇಸ್ ದಾಖಲಾಯಿತೋ ಬಂಧನ ಭೀತಿಯಲ್ಲಿ ಅಧ್ಯಕ್ಷ ಎಸ್ಕೇಪ್ ಆಗಿದ್ದು ಯಮಕನಮರಡಿ ಪೊಲೀಸರು ಹುಡುಕಾಟವನ್ನು ನಡೆಸಿದ್ದಾರೆ. ಒಟ್ಟಾರೆ ಇಂಥವರನ್ನ ಬಂಧಿಸಿ ಪೊಲೀಸರು ತಕ್ಕ ಶಿಕ್ಷೆ ಕೊಡಬೇಕಾಗಿದೆ. ಲೋಹಿತ್ ಶಿರೋಳ, ನ್ಯೂಸ್ 18 ಚಿಕ್ಕೋಡಿ.